ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಆ್ಯಂಡ್ ಇಟ್ಸ್ ಅನ್ ಆನರ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು. ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಗುಡ್ ಆನರ್. ಯಾಕಂದ್ರೆ ಅವ್ರು ಏನೋ ನಮ್ಗೊಂದು ನರ್ವಸ್ನೆಸ್ ಇರತ್ತಲ್ವಾ, ಅವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಏನೋ ಅದು ಯಾವುದು ಒಂಚೂರು ಅನ್ನಿಸ್ಲಿಲ್ಲ. ಐ ವಾಸ್ ಸೋ ಹಂಬಲ್, ಐ ವಾಸ್ ಸೋ ಡೌನ್ ಟು ಅರ್ತ್. ಅದು ಫೈಟ್ ಬೇರೆ ಮಾಡಕ್ಕೆ ಅವ್ರ ಹತ್ರ ಒಂದ್ 2-3 ಒದೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು. ಅದು ಸಖತ್ ಭಯ ಆಗ್ತಾ ಇತ್ತು. ಬಟ್ ಹೂವ ತರ ನೋಡ್ಕೊಂಡ್ರು, ಎಲ್ಲೂ ಏಟಂತೂ ಮಾಡಲಿಲ್ಲ. ಭಯ ಅಂತೂ ಡೆಫಿನೆಟ್ಲಿ ಇತ್ತು, ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ. ಒಬ್ಬ ಆಕ್ಟರ್ ಹೆಂಗೆ ಕ್ಯಾರವನಲ್ಲೇ ಅಲ್ಲ ಯಾವಾಗಲೂ ಸ್ಪಾಟಲ್ಲಿ ಇರಬೇಕು ಅನ್ನೋ ವಿಷಯ ಆಗ್ಬೋದು. ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ ಅವರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವಾನ್ಗೆ ಹೋಗ್ತಾನೆ ಇರಲಿಲ್ಲ. ಯಾವಾಗಲೂ ಗೆಟಪ್ ಅಲ್ಲೇ ಇರೋರು, ಅಲ್ಲೇ ಕೂತಿರೋರು ಒಂದು ಕಡೆ. ಅವ್ರು ಇದ್ದಾರೆ ಅಂತಾನು ಒಂದು ಫೀಲ್ ಆಗ್ತಾ ಇರಲಿಲ್ಲ, ಅಷ್ಟು ಬೆರ್ತ್ ಬಿಡೋರು. ಆ್ಯಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್. ಅವ್ರೊಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟಲ್ಲಿ ಇರ್ತಾರೆ, ಆಲ್ವೇಸ್ ಅವೇರ್. ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್. ಆ್ಯಂಡ್ ಅವ್ರೊಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ. ಎಲ್ಲರನ್ನೂ ಈ ಟ್ರೀಟ್ಸ್ ಲೈಕ್ ಅ ಬ್ರದರ್. ಯಾರಿಗೆ ಏನೇ ಸಣ್ಣದಿದಾದ್ರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್. ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ. ಸೊ ಇದರಲ್ಲಿ ನಾನು ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಷಿಯೇಟ್, ಬಿಕಾಸ್ ತುಂಬ ಚೆನ್ನಾಗಿ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ. ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗಲ್ಲಿ ಒಂದಷ್ಟು ರಶಸ್ ನೋಡಿದಾಗ. ಎಲ್ಲ ಪಾತ್ರಗಳು ಆ್ಯಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು, ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೂರಜ್. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನಿಸುತ್ತೆ. ಮೊದಲನೇದು ವಿಜಯಣ್ಣ. ಸೊ ಮುಂಚೆನೇ ಹೇಳ್ದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆ್ಯಕ್ಟ್ ಮಾಡಿದ್ದೆ. ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕದೆ ಅದೃಷ್ಟ ಅನಿಸುತ್ತೆ. ಆಮೇಲೆ ರಾಜ್ ಸರ್ ಟೀಸರು ಮೊನ್ನೆ November 1ಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು. ಅದು ತುಂಬ ಸದ್ದು ಮಾಡ್ತು. ಈ ಟೀಸರು ಬ್ಯಾಂಗ್ ಆನ್ ಇದೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ದು ಮಾಡುತ್ತೆ. ಇದೇ ಸ್ಕ್ರೀನಲ್ಲಿ ಸರ್ ನೀವು ನಮ್ದು DDM ನೋಡಿ ಸೇಮ್ ಸ್ಕ್ರೀನಲ್ಲಿ ಅಪ್ರಿಷಿಯೇಟ್ ಮಾಡಿದ್ರಿ. ನನಗಿಲ್ಲೇನೆ ನಿಮ್ಮ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ. ಸೊ ಸಖತ್ ಖುಷಿ ಆಗುತ್ತೆ. ಮತ್ತೆ ನಾವು ಈ ಥಿಯೇಟರಲ್ಲಿ ಎಲ್ಲರೂ ನಾಟಕ ಮಾಡ್ಬೇಕಾದ್ರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ. ಅಂದ್ರೆ ಯಾರೋ ಒಬ್ಬ ಆಕ್ಟರ್ ಜೊತೆ ಆಗ್ಲಿ ಸ್ಟಾರ್ ಜೊತೆ ಆಗ್ಲಿ ಇದೀವಿ ಅಂತಾನೆ ಅನ್ಸಲ್ಲ. ಸೊ ಟೀಮಲ್ಲಿ ಇನ್ಕ್ಲೂಡ್ ಆಗ್ಬಿಡ್ತಾರೆ ಎಲ್ಲರ ಜೊತೆನೂ. ಸಖತ್ ಖುಷಿ ಆಗುತ್ತೆ. ರಾಕೇಶ್ ಅವ್ರು ಹೇಳ್ದಂಗೆ ಬ್ರದರ್ ತರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ. ಅಂಡ್ ಜಡೇಶ್ ಸರ್ ಅಂದ್ರೆ ವಿಜಯಣ್ಣ ಮತ್ತೆ ರಾಜ್ಬಿ ಶೆಟ್ಟಿ ಸರ್ ಒಟ್ಟಿಗೆ ಈ ತರದ್ದೊಂದು ಕಾಣ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೆ ಐಡಿಯಾ. ಸೊ ಮತ್ತೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಇಷ್ಟೇ ಅಲ್ಲ, ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿಗೆ ತಕ್ಕಂತೆ ಬರುವಂತ ಒಂದು ಸಾಂಗ್ ಇದೆ. ಅಂಡ್ ಎಲ್ಲ ಯಂಗ್ಸ್ಟರ್ಸು ಸೆಲೆಬ್ರೇಟ್ ಮಾಡುವಂತ ಇನ್ನೊಂದು ಸಾಂಗ್ ಇದೆ. ಅಂಡ್ January 23 ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂತ ಒಂದು ಸಿನಿಮಾ ಬರ್ತದೆ, ಲ್ಯಾಂಡ್ ಲಾರ್ಡ್. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು. ನನಗೆ ಖುಷಿಯಾಗಿದ್ದು ಸರ್, ನೀವು ಒಬ್ಬ ಕಲಾವಿದರು, ಹೊಸಬ್ರು ಇರಲಿ ಹಳಬ್ರು ಇರಲಿ ಯಾರೇ ಇರಲಿ, ರಂಗಭೂಮಿ ಕಲಾವಿದರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್, ಅದು ಭಾಳ ಖುಷಿ ಕೊಡ್ತು. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಬಹಳ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ ಸರ್, ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್, ಕರೆಂಟ್ ಹೊಡೆದ್ರೆ ಮಾತ್ರ ತಲೆ ದಿಮ್ ಅನ್ನುತ್ತಲ್ಲ ಸರ್, ಹಂಗೆ ನೀವು ಈ ರೂಲರ್ ಟೀಸರ್ ಇದೆಯಲ್ಲ ಸರ್, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಆಮೇಲೆ ನಿಮ್ಮ ಹೇರ್ ಸ್ಟೈಲು ಇಷ್ಟ ಆಯಿತು ಸರ್, ರೂಲರಲ್ಲಿ ಇಷ್ಟ ಆಯಿತು ಸರ್. ಸೊ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ. ನೀವು ನಮ್ಮ ಕನ್ನಡಕ್ಕೆ ನವಾಜುದ್ದೀನ್ ಸಿದ್ದಿಕಿ ಇದ್ದಾಗೆ ತುಂಬ ಅದ್ಭುತ ನಟನೆ ಇದೆ. ಹಾಗೆ ಜಡೇಶ್ ಸರ್ ತುಂಬ ಅದ್ಭುತವಾದ ನಿರ್ದೇಶಕ. ಯಾಕಂದರೆ ನಮ್ಮ ಮಣ್ಣಿನ ಕಥೆನ ತುಂಬ ಅದ್ಭುತವಾಗಿ ಹೇಳ್ತಾರೆ. ಅವರು ಮೂರ್ತಿ ಚಿಕ್ಕದಿರ್ಬೋದು, ಕೀರ್ತಿ ದೊಡ್ಡದು. ಯಾಕೆಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ತುಂಬ ದೊಡ್ಡ ಕಲಾವಿದರನ್ನ ಹಾಕ್ಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದೀರಾ ಸರ್. ನಿಜವಾಗ್ಲೂ ಅದು ಮೆಚ್ಚಲೇಬೇಕಾದಂಥ ವಿಷಯ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ದೊಡ್ಡವ್ರ ಜೊತೆ ನೀವು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಇದರಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಸುರೇಶ್ ಸರ್, ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದ್ದೀರಾ, ಲ್ಯಾಂಡ್ ಲಾರ್ಡ್. ಈ ಸಿನಿಮಾ ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡಲಿ ಅಂತ ಮನಸಾರ ಹಾರೈಸ್ತೀನಿ ಸರ್. ನಿಮಗೂ ಕೂಡ ಒಳ್ಳೆಯದಾಗಲಿ. ಮಿತ್ರಣ್ಣ,
ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ. ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೂ ಆಲ್ ದ ಬೆಸ್ಟ್. ಆ ಗುಂಗು ಮುಗಿಯೋದ್ರೊಳಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ ವೇದಿಕೆ ನಾವೆಲ್ಲ ನೋಡೋದು ಭಾಳ ಖುಷಿ ಅನ್ನಿಸ್ತಾ ಇದೆ. ಚತುರ್ಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂಥ ಕಲಾವಿದರು. ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ ಆದ ಹೀರೋ ವಿಜಯ್ ಸರ್ ಒಬ್ಬ ಹೀರೋ ಆಗಿ ಹೆಂಗೆ ಪ್ರೂವ್ ಮಾಡಿದ್ದಾರೆ, ಅದೇ ರೀತಿ ಭೀಮಾ ಸಲಗಾದ್ ಮೂಲಕ ತಾವೊಬ್ಬ ದೊಡ್ಡ ನಿರ್ದೇಶಕ, ಒಳ್ಳೆ ನಿರ್ದೇಶಕ, ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ. ಜಡೇಶ್ ಅವರು, ಇನ್ನೊಬ್ಬರು ನಿರ್ದೇಶಕರು ರಾಜ್ ಬಿ ಶೆಟ್ಟಿ ಅವರು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥ ಟೆಕ್ನಿಷಿಯನ್ಗಳು ಹೀರೋ ಅಂತ ಪ್ರೂವ್ ಮಾಡಕ್ಕೆ ಹೋಗುವಂಥ ಸಿನಿಮಾ ಸಾರಥಿ ಸಿನಿಮಾ. ಇದರಲ್ಲಿ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್. ಇಷ್ಟು ದೊಡ್ಡ ಕಲಾವಿದರನ್ನ, ಇಷ್ಟು ದೊಡ್ಡ ಕಲಾ ತಂಡವನ್ನ, ಇಷ್ಟು ದೊಡ್ಡ ಸೆಟ್ಟನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂಥ ಸಿನಿಮಾ ಇದು. ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ. ಒಂದು ನಾವು ಹೆಂಗೆ ಆಶಿಸೋಣ ಅಂತ ಹೇಳಿದ್ರೆ, ನಿರ್ಮಾಪಕರಿಗೆ ಅವರಿಗೆ ಸಾಕು ಅನ್ನೋಷ್ಟು ದುಡ್ಡು ಬರಲಿ ಈ ಸಿನಿಮಾದ ಮೂಲಕ, ಬರುತ್ತೆ ಅನ್ನೋ ಧೈರ್ಯ ನನಗಿದೆ. ಯಾಕಂದ್ರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ದೀರಿ, ಟೆಕ್ನಿಷಿಯನ್ಸ್ಗಳು ಏನು ಬೇಕೋ ಅದನ್ನು ಕೊಟ್ಟಿದ್ದೀರಿ. ಇವತ್ತು ಟೀಸರ್ ಬಂದಿದೆ. ನಾನು ನಿರ್ಮಾಪಕನಾಗಿದ್ದೀನಿ, ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದನ್ನ ಫಸ್ಟ್ ನೋಡ್ತೀನಿ. ಈ ನಿಮಿಷದವರೆಗೂ ಕೂಡ ಅವರೊಂದು ತುಣುಕನ್ನು ಕೂಡ ನೋಡಿಲ್ಲ, ನಮ್ಮ ಜೊತೆ ನೋಡಿದ್ದೆ. ಯಾಕಂದ್ರೆ ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರಿಗೆ ಕೊಟ್ಟಿದ್ದಾರೆ, ಜಡೇಶರಿಗೆ ಕೊಟ್ಟಿದ್ದಾರೆ. ಸಮಾನತೆಯನ್ನು ಸಾರುವಂಥ ಸಿನಿಮಾ ಇದು. ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳಕಳಿಯುವಂಥ ಸಿನಿಮಾ. ವಿಜಯ್ ಸಾರಿಗೆ, ರಾಜ್ ಸಾರಿಗೆ, ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗಲಿ. ಮತ್ತೊಮ್ಮೆ ಟೆಕ್ನಿಷಿಯನ್ಸ್ ಆದ ಹೀರೋ ಅಂತ ಕನ್ನಡ ಚಿತ್ರರಂಗ ನಿರೂಪಿಸಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ತೆ ಸರ್. ಫಸ್ಟ್ಲಿ ಜಡೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಜಡೇಶ್ ಸರ್ ಫಸ್ಟ್ ಮೂವಿಯಲ್ಲಿ ನಾನು ಗುರುಶ್ವರನ್ನ ಮೂವಿಯಲ್ಲಿ ಅವ್ರ ಶಿಷ್ಯನಾಗಿ ಓಬಳೇಶ್ ಅವನ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಅದು ಮಾಡಿದಾಗ ಎಲ್ಲರೂ ಬಂದ್ಬಿಟ್ಟು ಹಂದಿ ಚೆನ್ನಾಗಿಡಿದೆ ಕಣ ಅಂತ ಆ ಮೂವಿಯಲ್ಲಿ ಹೇಳೋರು. ಅದೇ ಥರ ಈ ಮೂವಿಯಲ್ಲೂ ಸಹ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದೇ ಬೇರೇನೂ ಅಲ್ಲ, ವಿಜಯ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡೋವಂಥದ್ದು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿದ್ದಾಗ ಇಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಒಂದು ಅಪ್ಪು ಸರು, ಇನ್ನೊಂದು ವಿಜಯ್ ಸರು. ಯಾಕೆ ಅಂತ ಅಂದರೆ, ಅಪ್ಪು ಸರ್ ಬಂದು ಡ್ಯಾನ್ಸಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಿಮ್ನಾಸ್ಟಿಕ್ಸ್ ಸಕಲ ಮಾಡೋರು ಅಂದರೆ ಇಬ್ಬರೇ. ಒಂದು ಅಪ್ಪು ಸರು ಬಿಟ್ಟರೆ ವಿಜಯ್ ಸರು. ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಕಲಿಬೇಕಾಗಿತ್ತು. ಆವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದವ್ರನ್ನ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡೋ ಅವಕಾಶ ನನಗೆ ಇವಾಗ ಸಿಕ್ತಲ್ವಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಜಡೇಶ್ ಸರ್. ಥ್ಯಾಂಕ್ ಯು. 23ಕ್ಕೆ ಫಿಲಮ್ ರಿಲೀಸ್ ಇದೆ, ಎಲ್ಲರೂ ನೋಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಬಂದಿರತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್, ವಿಜಯ್ ಸರ್ ಜೊತೆ, ರಾಜ್ ಸರ್ ಜೊತೆ ಯಾವತ್ತನ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅದೇ ಥರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ನನ್ನ ಗುರುತಿಸಿ ನನ್ನ ಅಣ್ಣ KV ಸತ್ಯಪ್ರಕಾಶ್ ಅವರು, ಜಡೇಶ್ ಸರ್ ನನ್ನ ಕರೆದು ಒಂದು ಅವಕಾಶ ಕೊಟ್ಟರು. ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಗೆ ನಾನು ಯಾವಾಗೂ ಸದಾ ಚಿರಋಣಿಯಾಗಿರ್ತೇನೆ. ಇದೇ ಜನವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಸೆಟ್ಟಲ್ಲಿ ನಮ್ಮ ಸೂರಜ್ ಸರ್ ಇರ್ಬೋದು, ನಮ್ಗೆ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ ಸರ್ ಅಂತೂ ನನ್ನ ಸ್ವಂತ ತಮ್ಮನ ಥರನೇ ನೋಡಿಕೊಂಡು, ನಾನು ತಪ್ಪು ಮಾಡಿದಾಗೆಲ್ಲ ನನಗೆ ಹೇಳ್ಕೊಟ್ಕೊಂಡು ಸಿನಿಮಾದಲ್ಲಿ ಮಾಡಿಸಿದ್ದಾರೆ ಸರ್. ನಿಮ್ಗೆಲ್ರಿಗೂ ನಾನು ಚಿರಋಣಿ. ವಿಜಯ್ ಸರ್, ಸಣ್ಣ ವಯಸ್ಸಿಂದಲೂ ನಿಮ್ಮ ದೊಡ್ಡ ಅಭಿಮಾನಿ ನಾನು. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕು ಅಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ. ತುಂಬ ಜನ ಕೇಳ್ಕೊಂಡಿದ್ದೀನಿ ಕೂಡ, ಯಾರೂ ಅವಕಾಶ ಕೊಟ್ಟಿರಲಿಲ್ಲ. ನನಗೆ ಜಡೇಶ ಸರ್ ಅವಕಾಶ ಕೊಟ್ಟರು ಸರ್. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಜನವರಿ 23ನೇ ತಾರೀಕು ಹಿಂದೆ ಹೆಂಗೆ ಸಾರ್ಥಿ ಇತಿಹಾಸ ಸೃಷ್ಟಿ ಮಾಡಿತ್ತೋ, ಲ್ಯಾಂಡ್ ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ಅಂದರೆ ಜಡೇಶ ಸರ್ ಬರೆದಿರೋ ಕತೆ ಎಲ್ಲ ದಮ್ಮಿದೆ. ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ಮ ವಿಜಯ್ ಸರ್, ರಾಜ್ ಸರ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹೇಳ್ತಿದ್ದಾರೆ, ನಾನು ಮೊನ್ನೆ ಉತ್ತರ ಕರ್ನಾಟಕ ಹೋಗಿದ್ದೆ, ವಿಜಯ್ ಸರ್ದು ಒಂದು ಡೈಲಾಗ್ ಹೇಳಿದೆ, ಅದನ್ನು ಕೇಳ್ತಿದ್ದಾರೆ. ಹೇಳ್ಬೋದಾ ಸರ್ ನೀವೊಂದು ಅವಕಾಶ? ತಲೆ ತಗ್ಸಕ್ಕ, ತಲೆ ಬಾಗಕ್ಕ,
ವ್ಯತ್ಯಾಸ ಅದಿ. ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಅದಿ. ಏಯ್ ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದನೇ ಬೆವರಾಗೂ ಇಲ್ಲ. ಥ್ಯಾಂಕ್ ಯು. ಮಾಡಿದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ, ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ. ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ. ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು, ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಜಡೇಸರು ಏನಾದರೂ ವೈರಲ್ ಆಗಿ ಮಾತಾಡಮ್ಮ, ಎಲ್ಲರೂ ಥ್ಯಾಂಕ್ ಯೂನೇ ಅಂತಾರೆ, ಏನಾದರೂ ವೈರಲ್ ಆಗಿರೋಂಗೆ ಏನಾದರೂ ಮಾತಾಡು ಅಂತ. ಸೊ ಎಲ್ಲ ಜಿತ್ ತಿಳಿಸ್ಕೊತೀನಿ ಸರ್. ದಿನಕ್ಕೆ ಒಂದು ದಿನದಲ್ಲಿ 7 ಸೀರೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ, ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ, ಪ್ಲೀಸ್ ಡೈಲಾಗ್ಸ್ ಕೊಡಿ. ಕೋಲಾರ ಡೈಲೆಕ್ಟಲ್ಲಿ ಬೇರೆ ಇರೋದು ನಮ್ಮದು ಭಾಷೆ. ಏನಿದ್ರು ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು 4 ಲೈನ್ ಮೆಸೇಜ್ ಮಾಡಿದ್ದಾರೆ, ಇಷ್ಟೇ ಡೈಲಾಗ್ ಬನ್ನಿ ಅಂತ. ಅದು ನನಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆ್ಯಕ್ಟರ್, ಕಮ್ ಆನ್, ಯು ಆರ್ ಸಚ್ ಅ ಹ್ಯೂಜ್ ಆ್ಯಕ್ಟರ್. ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನರ್ವಸ್ ಆಗಿದೆ. ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು, ಎಂಬಾರೆಸ್ ಆಗ್ಬಿಡುತ್ತೆ ಏನಾದರೂ ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ. ಓ ರಾಜಣ್ಣ ಬನ್ನಿ, ನೀವು ಯಾಕೆ ವರಿ ಮಾಡ್ಕೊತೀರಾ ಅಂತ. ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ರಾಜ್ ಅವ್ರನ್ನ ಮುಂಚೆನೂ ಪರಿಚಯ, ನಾವು ಆ್ಯನಿಮಲ್ ಲವರ್ಸ್ ನಾವಿಬ್ಬರು, ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು. ನಿಜವಾಗ್ಲೂ ಹೇಳ್ತಾರೆ ತುಂಬ ಈಸಿ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ, ಒಂದು ಕಳೆ ಬಂದ್ಬಿಡುತ್ತೆ. ತುಂಬ ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ಲದೇ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ. ಜಡೇ ಸರ್, ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ. ಹೇಳ್ತೀನಿ ನಾನು ಗುರು ಶಿಷ್ಯರು ಫಿಲಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ. ಅವರು ಆವಾಗ ಮತ್ತೆ ನನ್ನ ನೆನೆಸ್ಕೊಂಡು ನನಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ಸತ್ಯ ಸರ್, ನಮ್ಮ ಪ್ರೊಡ್ಯೂಸರ್ಸು ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಫಿಲಮ್ಗೆ ಏನು ಬೇಕೋ ಎಲ್ಲ ನೀಡಿದ್ದೀರಾ ಸರ್. ಈ ಲ್ಯಾಂಡ್ ಲಾರ್ಡ್ಗೆ ಏನು ಪ್ರಶಂಸೆ ಸಿಗ್ತಾ ಇದೆಯೋ ಅದನ್ನು ಮಿಕ್ಸ್ ಆಗಬೇಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್. ದುನಿಯಾ ವಿಜಯ್ ಸರ್, ಮೈ ಸೂಪರ್ ಸ್ಟಾರ್. ತುಂಬ ವರ್ಷದಿಂದ ಪರಿಚಯ ನನಗೂ ಅವ್ರಿಗೂ, ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ. ಇದರಲ್ಲಿ 1-2 ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ಮ ಜೊತೆ. ಹೋಪ್ಫುಲಿ ಆ ಟೈಮಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಒಂದು ದಿವಸ ಶೂಟಿಂಗಿಗೆ, ಅಲ್ಲಿ ಗುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು. ನಂಗೆ ಗೊತ್ತಾಗ್ಲಿಲ್ಲ ಯಾರು ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಮತ್ತೆ ತಿರುಗಿ ನೋಡಿದ್ರೆ ನಮ್ಮ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗರ ಥರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು. ಸೊ ಖುಷಿ ಆಯಿತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಅಷ್ಟೇ. 23rd ರಿಲೀಸ್, 23rd ಜಾನ್ ರಿಲೀಸು ಲ್ಯಾಂಡ್ ಲಾರ್ಡು. ಸೊ ಥ್ಯಾಂಕ್ ಯು ಸೊ ಮಚ್. ಇಡೀ ನಟ ನಟಿಯರು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ಸ್ಟಾರ್ಸ್ ಮಧ್ಯೆ ನಾನು ಕಾಣಿಸ್ಕೊಂಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಭಾಗ ಆಗಿದ್ದೀನಿ. ಅದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಮ್ಮದೇನೋ ಕಾನೂನು ಪ್ರಕಾರ ಇದನ್ನು ನಾನು ನಮ್ಮ ಗೆಳೆಯರು ಬರೆದಾಗ ಜಡೇಶ್ ಅವರು ಏನು ರಿಪ್ಲೈ ಮಾಡಲಿಲ್ಲ. ಏಕೆಂದರೆ ನಾವು ಸರ್ವೈವರ್ ಬರೆದ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನು ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಹೇಳೋದು 2 ಟೊಮಾಟೊ ಅಂದ್ಕೊಂಡು ಬಂದವರು, ಇವ್ರು ನೋಡಿದ್ರೆ ನಂದು 1 ಮೊಟ್ಟೆ ಅಂದ್ಕೊಂಡು ಬಂದವರು. ಒಬ್ರದ್ದು ಆ್ಯಕ್ಷನ್ ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟು ಅದನ್ನು ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ, ಇದು ತುಂಬ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಬರೆದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರೂ ಅಧಿಕಾರದ ಮೂಲ ಅನುಭವ ಅನ್ನೋದು. ಸೊ ಎರಡು ತುಂಬ ಟಫ್ ಇತ್ತು. ಸರ್ವೈವರು ಇದು ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಒಂದು ಸತಿ ಶೆಟ್ರನ್ ಕಡೆ ನೋಡ್ತೀವಿ, ಒಂದು ಸತಿ ವಿಜಯ್ ಕಡೆ ನೋಡ್ತೀವಿ. ಯಾಕಂದರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟ್ರಿಗೆ ಕರೆಸೋದು ತಮಾಷೆ ಮಾತಲ್ಲ. ಸೊ
ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋವಾಗ ಗೊತ್ತಾಗುತ್ತೆ. ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಬಂದು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಆ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋವಾಗ ನಮ್ಗೆ ಭಯ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಕ್ಯಾಮ್ರಾ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಕಾಯೋರು ಹಿಂಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದ್ಸತಿ ನೀನು ಮುಚ್ಕೊಂಡು ಮಾಡಮ್ಮ ಅಂತಾನೆ. ಸೊ ಯಾವಾಗಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನಗೇನು ಬೇಡ ನೀನು ತೆಗಿಯಮ್ಮ ಅನ್ನೋ ನಿರ್ದೇಶಕ. ಸೊ ಇವರಿಬ್ಬರನ್ನೂ ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ, ಮತ್ತು ರಾಜ್ ಬಿ ಶೆಟ್ಟರ್ದು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಏನು ಆ್ಯಕ್ಚುಲಿ ಏನು ಪ್ರೇಮಿನ ಹೆಂಡ್ತಿನ ಏನು ಅಂದರೆ ಹಂಗೆ ಇಕ್ಕೊಳ್ಳಿ ಅಂದರು. ನಾನು ಏನು ಇಕ್ಕೊಳ್ಳಿ ಅದು ಅವ್ರ ಸ್ಲ್ಯಾಂಗಲ್ಲಿ ಹೇಳ್ತಾವ್ರೆ. ಸರಿ ಅಂದ್ಬಿಟ್ಟು ಅದನ್ನು ಹಂಗೆ ತೂಗಿಸ್ಕೊಂಡು ಬರೆದಿದ್ದು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ಒಂದು ಸತಿ ಎಲ್ಲೋ ಒಂದು ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ಬರೂ. ಇಲ್ಲ ಅಷ್ಟು ಡೈರೆಕ್ಟಾಗಿ ಬೇಡ ಅಂತ ಅವರು, ಇಲ್ಲ ಡೈರೆಕ್ಟಾಗಿ ಹೇಳಲೇಬೇಕಲ್ಲ ಅಂತ ನಾನು, ಇಲ್ಲ ನೀವು ಡೈರೆಕ್ಟಾಗಿ ಹೇಳಂಗೆ ಇಲ್ಲ ಅಂತ. ಸೊ ಈ ಒಂದು ಇನ್ ಬಿಟ್ವೀನಲ್ಲೇ ಇಡೀ ಸಿನಿಮಾ ಬರೆದಿದ್ದು. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ. ಯಾಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಒಂದು ಲೇಯರಲ್ಲಿ ನಮಗೆ ವಿಜಯ್ ಮತ್ತು ರಾಜ್ ಬಿ ಶೆಟ್ಟರ್ ಕಾಣಿಸಿದ್ರೆ, ಅವ್ರು ಕೆಳಗಡೆ ಲೇಯರಲ್ಲಿ ಇವ್ರ ಟೀಮು ಅವ್ರ ಟೀಮು. ಒಂದು ನೇರವಾಗಿ ಹೇಳಬೇಕು ಅಂದರೆ ಸಂವಿಧಾನ ವಿರುದ್ಧ ಸ್ವಾಯತ್ತತೆ, ಅಂದರೆ ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂಥ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರಿತವಾಗಿರೋದು. ಸೊ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆ್ಯಕ್ಟ್ರುಗಳು ಎಲ್ಲರೂ ತುಂಬ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ. ಸೊ ಅಂಥ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ಬರೂ ಯಾವಾಗಲೂ ಅವರಿಬ್ಬರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗಲೇ ಇರ್ತಾರೆ. ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಮಗ ಕೇಳಲ್ಲ ಅಂತ. ಆದರೆ ಇವರಿಬ್ಬರದು ಮಾತ್ರ ಅದು ಎಷ್ಟು ಚೆನ್ನಾಗಿ ಅವರಿಬ್ಬರು ಮಾತಾಡಿಕೊಂಡು ಇದು ಹಿಂಗೆ ಮಾಡೋಣ ಅಂತ. ಯಾಕೆಂದರೆ ಎಲ್ಲರೂ ಹೇಳ್ತಾ ಇದ್ರು ಸಾರಥಿ ಆದಮೇಲೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ. ಕತೆಗಳು ಅವ್ರು ಕೇಳ್ತಾ ಇದ್ರು, ಅವ್ರಿಗೆ ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಕನೆಕ್ಟ್ ಆಗಲ್ಲ, ಇಲ್ಲ ಅವರು ನನಗೆ ಕನೆಕ್ಟ್ ಆಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿದ್ದರು. ಸೊ ಇಬ್ಬರೂ ಇಷ್ಟು ವರ್ಷಗಳ ನಂತರ ಸಾರಥಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಅವ್ರದ್ದು ಕರೆಕ್ಟ್ ಜಡ್ಜ್ಮೆಂಟ್ ಅಂತ ನನಗೆ ಅನ್ನಿಸ್ತು. ಅದು ಕರೆಕ್ಟಾಗಿ ಜಡೇಶ್ ಅವರು ಬರೆದಿರೋದು. ನನಗೆ ಜಡೇಶ್ ಅವ್ರ ಕತೆಗಳು ಅಂದಾಗ ಫಸ್ಟು ನಾನು ಯಾವುದೇ ಒಂದು ಕೆಲಸ ಇರಲಿ ಓಡೋಗ್ಬಿಟ್ಟು ಆ ಕತೆ ಕೇಳೋ ನನಗೆ ಇಂಟ್ರೆಸ್ಟು. ಆಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರು ಒಂದು ಬಾವಿ ಅಗಸ್ತ್ಯ ನೀರು ಸಿಕ್ಕಿದ ಮೇಲೆ ತಿರ್ಗಾ ಗಡಪಾರಿ ಕೊಡ್ತಿಲ್ಲ ಗುರು, ಇನ್ನೂ ಹಾಗೆ ಅಂತ. ನೀರು ಸಿಕ್ಕಿದ ಮೇಲೆ ಏನು ಅಂದರೆ ಇಲ್ಲ ಅದ್ರ ಒಳಗಡೆ ಇನ್ನೇನೋ ಸಿಗ್ಬೋದು ಅಂತ. ಸೊ ಆ ಮಟ್ಟದ ಕೆಲಸ ತಗೋತಾರೆ. ಸೊ ಕಲಾವಿದರುಗಳಂತೂ ರೋಸೋಗ್ಬಿಟ್ಟಿರ್ತಾರೆ. ನಾನು ಸೆಟ್ಗೆ ಹೋದಾಗ ರಾಜ್ ಬಿ ಶೆಟ್ಟರ್ ನೋಡಿದೆ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಇವರು ಚೆನ್ನಾಗಿ ಹೇಳ್ತಾ ಇದ್ರು ರಾಕೇಶ್. ಅಂದರೆ ಆ ಒಂದು ಸ್ಟೇಟಲ್ಲಿ ಇರ್ತಾರಲ್ಲ, ಜನಗಳನ್ನ ಥಿಯೇಟ್ರಿಗೆ ಕರೆಸೋದು ಎಲ್ಲರಿಗೂ ಯಕ್ಷ ಪ್ರಶ್ನೆ, ಹೆಂಗೆ ಜನನ ಕರೆಸೋದು ಅಂತ. ಅದು ಕರೆಸೋದಲ್ಲ ಗುರು, ಅದು ಕಲೆ ಮತ್ತು ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹಳ್ಳಿಯಲ್ಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದರೆ ಅವನೊಂದು ಹೀರೋ ಹೊಂಡ ತಗೋತಿರ್ತಾನೆ. ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದು ಬಿಡೋದು, ಅದು ಆಲೂಗಡ್ಡೆ ರೇಟ್ ಬಿದ್ದೋಗುತ್ತೆ. ನೀನು ಟೊಮಾಟೊ ಹಾಕೋರು, ಶೆಟ್ಟರ್ ಅದೇ ಮಾಡ್ತಾ ಇರೋದು. ಅವ್ರು ಹೀರೋ ಹೊಂಡ ತಗೊಂಡಿದ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ. ಶೆಟ್ರು ಆಲೂಗಡ್ಡೆ ಹಾಕೋದು ಅಂತ ಎಲ್ಲ ಆಲೂಗಡ್ಡೆ ಹಾಕ್ಕೊಟ್ರು. ಹಂಗಾಗಲ್ಲ. ಬಟ್ ಅವ್ರ ಕೃಷಿ ನನಗೆ ವಿಜಯ್ ಅವರು ಮತ್ತು ರಾಜ್ ಬಿ ಶೆಟ್ಟರ್ ಏನಕ್ಕೆ ಇಷ್ಟ ಅಂದರೆ, ಇಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ದುಕೊಂಡು, ಹೌದು ಅವರು ನೋಡಿದ್ದಾರೆ, ಸೋಲುಗಳನ್ನ ಅವರು ಕಂಡಿದ್ದಾರೆ, ಗೆಲುವುಗಳನ್ನೆಲ್ಲ ಅವರು ಸಂಭ್ರಮಿಸಿದ್ದಾರೆ. ಬಟ್ ಯಾವತ್ತೂ ತಲೆಗೆ ತಗೊಂಡಿಲ್ಲ. ತಲೆಗೆ ತಗೊಳ್ಳದೆ ಕೆಲಸ ಮಾಡ್ಕೊಂಡು ಹೋಗೋದು, ಜನಗಳನ್ನ ಕರೆಸ್ಬೇಕು. ಹೌದು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವುದೋ ಮಲಯಾಳಂ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಹೌದು ಖುಷಿಯಾಗುತ್ತೆ, ಹೌದು ಕಂಟೆಂಟ್ ಚೆನ್ನಾಗಿದೆ, ಬಂದಿದ್ದಾರೆ, ನಮಗೂ ಬರ್ತಾರೆ, ನಮ್ಮ ಜನ ತಾನೇ ನೋಡೋದು. ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಬರ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೇಲಿದೆ. ಅದಕ್ಕೆ ಹಣ ಹೊಡೆದಂಥ ನಮ್ಮ ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತು ನಮ್ಮ ಸತ್ಯಪ್ರಕಾಶ್ ಸರ್ ತುಂಬಾ ಮಿತ್ರ ಅವ್ರು ಹೇಳಿದ್ರು ಅವ್ರ ಕೈ ತುಂಬ ಕಾಸು ಬರುತ್ತೆ ಅಂತ. ಖಂಡಿತವಾಗ್ಲೂ ಅವ್ರು ಬಂದರೆ ಎರಡೂ ಕೈಯಲ್ಲಿ ತಿರ್ಗಾ ಸಿನಿಮಾಗೆ ಹಾಕ್ತಾರೆ. ಸೊ ಆ ಒಂದು ಪ್ರೀತಿ ಅಂತೂ ಇದೆ. ಮತ್ತು ಕಲಾವಿದರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಮ್ಮ ಸಹ ಬರಹಗಾರರು ತುಂಬ ಚೆನ್ನಾಗಿ ಬರೆದಿದ್ದಾರೆ.
ನಮ್ಮ ಅಭಿ ತುಂಬ ಚೆನ್ನಾಗಿ ನಡೆಸಿದ್ದಾನೆ. ಮತ್ತು ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತನ್ನು ತುಂಬ ಇನ್ಸ್ಪೈರ್ ಆಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದರು, ಒಂದು ರೀಲ್ ಆಗಿತ್ತು ಅದು, ಕನ್ನಡನ ಬೆಳೆಸಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದರು, ಗುರು ನೀವು ಯಾರು ಬೆಳೆಸಬೇಡ ಗುರು, ಅದು ಅಲ್ಲಿದೆ, ನೀನು ಅದ್ರ ಹೆಸರು ಹಾಕೊಂಡು ನೀನೇ ಯಾಕೆ ಬೆಳಿತೀಯ ಅಂತ ಅದು ಎಷ್ಟು ವೈರಲ್ ಆಗಿತ್ತು ಅಂದರೆ. ಸೊ ನಾವು ರೈಟ್ರುಗಳು ಯಾರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ಇನ್ಸ್ಪೈರ್ ಆಗ್ತೀವಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಅದು ಯಾರೇ ಮಾತಾಡಿರ್ಬೋದು, ಆ ಮಾತನ್ನ ಗ್ರಹಿಸ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಜಡೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್, ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಒಂದು ಪಾತ್ರಗಳಿಗೆ ದುಡಿಸ್ಕೊಂಡಿರೋದು, ಮತ್ತು ಅವರಿಬ್ಬರನ್ನ ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿರೋದು, ಅದು ನಿಜಕ್ಕೂ ಎಲ್ಲರನ್ನೂ ಖುಷಿ ಕೊಡುತ್ತೆ. ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ, ಮತ್ತು ನಮ್ಮ ಜನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಅದನ್ನ ಒಂದು ರೈಟ್ ಸ್ಪಿರಿಟಲ್ಲಿ ಎಲ್ಲರೂ ತೊಗೊಂಡ್ಬಿಟ್ಟು ಅದನ್ನ ಕ್ಯಾರಿ ಮಾಡಿರೋದು ತುಂಬ ಥ್ಯಾಂಕ್ಸ್. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಸರ್ದೊಂದು ಟೀಸರ್ ರಿಲೀಸ್ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲೆಲ್ಲ ಸ್ವಲ್ಪ ಓದ್ತಾ ಇದ್ದೆ ನಾನು. ಅವಾಗಲ್ಲೆಲ್ಲ ಬರ್ದಿರೋದು, ಇದು ಯಾವುದೋ ಹಸುರನ್ ಥರ ಇದೆ, ಯಾವುದೋ ರಂಗಸ್ಥಳಂ ಥರ ಇದೆ. ಅಲ್ಲ, ನಂದು ಪ್ರಶ್ನೆ ಒಂದೇ ಏನಂದರೆ, ನಾವು 6 ಕೋಟಿ ಜನಸಂಖ್ಯೆ, ಇಷ್ಟು ದೊಡ್ಡ ಕರ್ನಾಟಕ, ಇಷ್ಟು ವೆರೈಟಿ ಆಫ್ ಕಲ್ಚರ್ಸ್ ಇದೆ, ನಮ್ಮಲ್ಲಿ 1000 ಕಥೆಗಳಿದೆ. ನಾವು ಇನ್ನೊಬ್ಬರಿಂದ ಇನ್ಸ್ಪೈರ್ ಆಗುವಂಥದ್ದು ಏನೂ ಇಲ್ಲ. ಸೊ ನಮಗೆ ರೈಟಿಂಗಲ್ಲಿನೂ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಆಯಿತು, ನಮ್ಮ ಆರ್ಟಿಸ್ಟ್ಗಳಾಯಿತು. ಒಂದು ನಾನ್ ಸೆನ್ಸ್ ಸಿನಿಮಾ ಮಾಡೋಕ್ಕೆ ಏನು ಬೇಕೋ ಅದನ್ನು ಬರ್ಕೊಂಡಿದ್ವಿ. ಸೊ ಇಬ್ಬರು ದೊಡ್ಡ ಆರ್ಟಿಸ್ಟ್ಗಳನ್ನ ಆಕ್ಸೆಪ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಅ ಗುಡ್ ಸಿನಿಮಾ ಓವರ್ ಆಲ್ ಆಗಿ. ಸೊ ಅಲ್ಲಿ ಯಾರೋ ಕಮೆಂಟ್ ಮಾಡಿದವರು ಸಿನಿಮಾ ರಿಲೀಸ್ ಆದಮೇಲೆ ಅದಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಡಿಫೆಂಡ್ ಮಾಡೋಕ್ಕೂ ವಾಪಸ್ ಬರಲ್ಲ ಅವರು. ಸೊ ಬಿಫೋರ್ ಕಮೆಂಟಿಂಗ್ ಯೋಚನೆ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಪೋರ್ಟ್ ಮಾಡಿದ್ದೇವೆ. ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು. ಇನ್ನು ಟ್ರಾನ್ಸ್ಲೇಟರ್, ಎಸ್, ನಿಮ್ಮ ಭಾಷೆನಲ್ಲಿ ಹೇಳ್ಬಿಡಿ. ಒಂದು ಪದ ಹೆಚ್ಚು ಕಡಿಮೆ ಆದರೂ ಅಷ್ಟೇ. ಇಲ್ಲ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಅಂತ. ನಮಸ್ಕಾರಗಳು. ಇಲ್ಲೇ ಸಿಕ್ಕಾಕೊಂಡ. ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಸಿನಿಮಾದಲ್ಲಿ ಕೋಲಾರ ಭಾಷೆ ಬರೆದಿದ್ದೀನಿ. ಇದು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಬರುವಂಥ ಭಾಷೆ. ಅದಕ್ಕೆ ಸ್ವಲ್ಪ ಇದು ಉತ್ತರ ಕರ್ನಾಟಕ ಥರ ಇರುತ್ತೆ, ಆದರೆ ಇದು ಕೋಲಾರ ಭಾಷೆ. ಇನ್ನು ಈ ಸಿನಿಮಾಗೆ ಬಂದರೆ ವಿಜಯ್ ಸರ್ಗೆ ಮತ್ತು ರಿತನ್ಯ ಮೇಡಮ್ ಅವ್ರಿಗೆ ಕೋಲಾರ ಭಾಷೆ ಗೊತ್ತಿರೋದ್ರಿಂದ ಅವ್ರಿಗೆ ಕಷ್ಟ ಆಗಲಿಲ್ಲ. ಉಳಿದ ಆರ್ಟಿಸ್ಟ್ಗೆಲ್ಲ ತುಂಬ ಕಷ್ಟ ಆಯಿತು. ಅದಕ್ಕೋಸ್ಕರ ಎಲ್ಲರೂ ಒಂದು ದಿವಸ ಮೊದಲೇ ಸೀನ್ನ ತಗೊಂಡು ವಾಯ್ಸ್ ನೋಟ್ ಕಳಿಸ್ಕೊಂಡು ರೆಡಿಯಾಗಿ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ರಾಜ್ ಸಾರ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ಮಂಗಳೂರವರಾದರೂ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇವರು ಕೋಲಾರವರೇ ಅನ್ನೋ ಥರ ಮಾತಾಡಿದ್ದಾರೆ. ತುಂಬ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಜಡೇಶ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ ಮತ್ತು ಯಾವಾಗಲೂ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿದ ನಮ್ಮ ಡೈರೆಕ್ಷನ್ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತಾ, ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಹೇಳ್ತಾ, ಇದರಲ್ಲಿ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ನಮ್ಮ ಜಡೇಶ್ ಸಾರು, ನಿರ್ಮಾಪಕರ ಹೆಸರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್ ಗುಳಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ಥರ ನನಗೆ ಚಾಲೆಂಜಿಂಗ್ ಅನಿಸಿದ್ದು ರೂಲರ್ ಕ್ಯಾರೆಕ್ಟ್ರು. ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬ್ಯುಸಿ ಇದ್ದೀನಿ ಮಾಡಲ್ಲ ಆ ಥರದ್ದು ಒಂದು ಇದು ಬಂತು. ನಾನು ಎದುರುಗಡೆ ಹೋಗಿ ಲಿಟ್ರಲಿ ಒಂದು ಸರ್ ನೀವು ಈ ಪಾತ್ರ ಮಾಡಲಿಲ್ಲ ಅಂದರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ, ಒಂದು ರೆಗ್ಯುಲರ್ ಫಾರ್ಮೇಟಲ್ಲಿ ಹೋಗ್ಬಿಡುತ್ತೆ ಅಂತ ಎಲ್ಲ ಕತೆ ಹೇಳಿ ಒಂದು ಎಮೋಷ್ನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನಿಮಾ ಪ್ಯಾಷನ್ ಅಂದರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಬಂದಿದ್ದಾನಂತ ಅವ್ರಿಗೆ ಕಾಣಿಸ್ತು. ಅದು ಒಪ್ಪಿ ಮಾಡಿದರು. ಸೊ ಅವ್ರು ಹೇಳ್ದಂಗೆ ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗೆದಿದ್ದೀನಿ. ಆ ಥರ ಅವರು ಕಾಣಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವತ್ತು ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಇವತ್ತು ಸಿನಿಮಾ ನೋಡಿದಾಗ ಅದು ಒಂದು ಕಾಣುತ್ತೆ. ನಾನು ಏನು ಜಡ್ಜ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೋ ಅದೇ ಈ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಥ್ಯಾಂಕ್ ಯು. ಅಂದರೆ ಎಲ್ಲರೂ ಒಪ್ಕೊಂಡಿದ್ದಾರಲ್ಲ, ಅದೇ ನನ್ನ ಗ್ರೇಟ್ನೆಸ್, ಅದೇ ನನ್ನ ದೊಡ್ಡ ಸಕ್ಸಸ್. ಅಂದರೆ ವಿಜಯ್ ಸರ್ ಆ ಏಜ್, ಆ ಗೆಟಪ್ಪಲ್ಲಿ, ಇವರು ಆ ನೆಗೆಟಿವ್ ರೋಲಲ್ಲಿ, ರಚಿತಾ ಮೇಡಮ್, ಆಮೇಲೆ ಭಾವನಾ, ಆ ಪಾತ್ರಗಳು ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಇದಕ್ಕೂ ಮುಂಚೆ ಆ ಥರದ್ದು ಒಂದು ಮಾಡದೇ ಇರುವಂಥ ಒಂದು ಪಾತ್ರಗಳು ಮಾಡಿದಾರಲ್ಲ, ಅದೇ ನನ್ನ ದೊಡ್ಡ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರೊಡಕ್ಷನ್ ನನಗೆ ಇದುವರೆಗೂ ಯಾಕೆ ಏನು ತೆಗಿತಿದ್ದೀರ ಅಂತಲೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಟೀಸರ್ ಕೂಡ ಅವರು ಇವಾಗೇ ನೋಡ್ತಾ ಇರೋದು. ಸೊ ಅದಕ್ಕೆ ದೊಡ್ಡ ಆಭಾರಿ. ಈ ಥರದ್ದೊಂದು ಮೂವಿ ಮಾಡೋಕ್ಕೆ ಆ ಥರದ್ದು ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಕೊಂಡಿದ್ದಾರೆ.
ಈ ಸಿನಿಮಾ ಥ್ರೂ ಔಟ್ ನನ್ನ ಕನಸು ಯಾರು ಅವ್ರದ್ದೇ ಆದ ಏನೂ ಹೇರಿಲ್ಲ, ಪ್ರೊಡಕ್ಷನಿಂದಾಗಲಿ ಆರ್ಟಿಸ್ಟ್ ಕಡೆಯಿಂದಾಗಲಿ ಟೆಕ್ನಿಷಿಯನ್ ಎಲ್ಲ ನನ್ನ ಕನಸು ನನ್ನದೇ. ಇದು ಏನೇ ಆದರೂ ಅದು ನನಗೆ, ಅದು ಕೆಟ್ಟದ್ದಾಗಿರ್ಬೋದು ಒಳ್ಳೇದಾಗಿರ್ಬೋದು ಅದು ನಾನೇ ಜವಾಬ್ದಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಪತ್ರಿಕೆ ಮಾತಾಡೋಣ ಆಮೇಲೆ. ಖಂಡಿತ ತೋರಿಸಿದ್ವಿ, ಇವತ್ತು ನಮ್ಮ ಚಿತ್ರದ ರೂಲರ್ ಯಾರು ಅಂತ ತೋರಿಸ್ತಾ ಇದ್ದೀವಿ. ಸೊ ಸಿನಿಮಾ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಅವರಿಬ್ಬರು ಇದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಶೇಷತೆ ಈ ಸಿನಿಮಾದಲ್ಲಿ. ತಾರಾಗಣ ನಾವು ಇಷ್ಟು ವರ್ಷದಿಂದ ಮನೇಲಿ ಕೂತಿದ್ವಿ, ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕೆ ಮಾಡ್ತಾ ಇರಲಿಲ್ಲ, ಎಷ್ಟೊಂದು ಪ್ರಶ್ನೆಗಳಿತ್ತು. ಬಟ್ ಅದಕ್ಕೆಲ್ಲ ಈ ಸಿನಿಮಾ ಉತ್ತರ ಕೊಡುತ್ತೆ ಅಂತ 100% ನಾನು ಹೇಳ್ತೀನಿ. ಸೊ ಇನ್ನು ಮುಂದಕ್ಕೆ ಇನ್ನು ಹಾಡುಗಳು ಬಾಕಿ ಇದೆ, ಲಾಸ್ಟಿಗೆ ಒಂದು ಟ್ರೈಲರ್ ಕೂಡ ಇರುತ್ತೆ. ಸೊ ಸಿನಿಮಾ ನಿರೀಕ್ಷೆನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ ಇರ್ತೀವಿ. ಇವತ್ತು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ, ಬೇಸರ ಅಂತೂ ಆಗಲ್ಲ. ನಮ್ಮ ಸಿನಿಮಾ ಜನವರಿ 23, 2026 ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ಥಿಯೇಟ್ರ್ ನೋಡಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು, ಬಟ್ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ. ಆ್ಯಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತನೂ ಅನ್ಸುತ್ತೆ. ಸೊ ಇದು ಆ ವೀಕಿನ ಸ್ಟೋರಿ ಅಷ್ಟೇ ಅಲ್ವಾ ಕೇಳಿದ್ದೀನಿ? ಹಾಂ, ಎರಡನೇ ಪ್ರಶ್ನೆ ಇದೆಯಲ್ಲ. ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು. ಅಂದರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು. ಯಾಕಂದ್ರೆ ನಾವೆಲ್ಲ ನಿರ್ದೇಶಕರು, ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರಬೇಕಾ ಅಂತ ಕೇಳ್ತೀವಿ, ಪ್ರಮೋಷನ್ ಬೈಕೊಂಡು ಬರ್ತೀವಿ. ಬಟ್ ನಿರ್ದೇಶಕ ಹಾಗಲ್ಲ, ಅವನು ಫಸ್ಟಿಂದ ಲಾಸ್ಟ್ ತನಕ ನಿಲ್ಲಬೇಕು. ಸೊ ನಾನು ಜಡೇಶ್ ಅವರು ಗೆಲ್ಲಬೇಕು ಅಂತ ಯಾವತ್ತೂ ಭಾವಿಸಿದ್ದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು, ಯಾಕಂದರೆ ಅವ್ರು ಡಿಸರ್ವ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ, ಈ ಸಿನಿಮಾ ನಾನು ಮಾಡಿದ್ರೆ ನಿಮಗೋಸ್ಕರ ಮಾಡ್ತೀನಿ, ಯಾಕಂದರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಏನಾಗುತ್ತೆ, ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಇರಲಿಲ್ಲ. ಈ ಪಾತ್ರಕ್ಕೆ ಬಹಳ ಒಂದು ಅಸ್ಮಿತೆ ಇದೆ. ಅಂದರೆ ಅವನಿಂದನೂ ಕತೆ ಮುಂದುವರಿಯುತ್ತೆ. ಸೊ ಎಲ್ಲ ಪಾತ್ರದ ಥರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್. ಆದರೆ ಕೆಲವು ಸಲ ಏನಾಗುತ್ತೆ, ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ. ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನು ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ. ಬಟ್ ವಿಜಯ್ ಸರ್ ಹಂಗಲ್ಲ. ಯಾವತ್ತೂ ಕೂಡ ಯಾಕೆ ಅವ್ನು ವಿಕ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ, ಅಥವಾ ಅವನಿಗೆ ಯಾಕೆ ಬಿಲ್ಡಪ್ ಇದೆ ಅಂತ ಕೇಳಿದವರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ, ನಾವೇನೋ ದೊಡ್ಡ ನಾನು ರೂಲರ್ ಅಲ್ಲ, ಪಾತ್ರ ರೂಲರ್ ಅಷ್ಟೇ. ಹಾಗಾಗಿ ಅವರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೊತೆಗೆ ನಿರ್ಮಾಪಕರಿಗೆ, ಅಂದರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ. ಅಂದರೆ ನಾವು ಹಲವಾರು ಅಡಚಣೆಗಳನ್ನು ನಾವು ಎದುರಿಸ್ಬೇಕು, ಮುಂದುವರಿತಾನೆ ಇರಬೇಕು. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೊಬಂದಿದ್ದೀರಾ. ಆ್ಯಂಡ್ ನಾನು ಯಾವತ್ತೂ ಭಾವಿಸೋದು, ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು. ಅಟ್ಲೀಸ್ಟ್ ಹಾಕಿದ್ದಕ್ಕಿಂತ ₹1 ಜಾಸ್ತಿ ತಗೊಂಡು ಹೋಗ್ಬೇಕು. ಇದು ಹಾಕಿದ್ದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗಿ. ಆ್ಯಂಡ್ ವಿಜಯ್ ಸರ್ ಜೀವನದಲ್ಲಿ ಅತೀ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಜಡೇಶ್ ಸರ್ ಒಳ್ಳೇದಾಗಲಿ ನಿಮಗೆ. ನಾನು ಹೈಯೆಸ್ಟು ಅಂದರೆ ಇವರೆಲ್ಲ ಹೇಳಿದ್ರಲ್ಲ, ಬ್ರದರ್ ಥರ ಟ್ರೀಟ್ ಮಾಡಿದ್ರು, ಬ್ರದರ್ ಥರ. ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಸೊ ನಾನು ಜಗಳನೂ ಮಾಡ್ತೀನಿ, ನಾನು ಬ್ರದರ್ ಥರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ. ಒಂದು ಹೈಯೆಸ್ಟ್ ಶ್ರೀಕಾಂತ್ ಅದರಲ್ಲಿ, ನಾನು ಶ್ರೀಕಾಂತ್ ಮಗ ಯಾಕೋ ಇಷ್ಟು ಉದ್ದ ಡೈಲಾಗ್ ನನಗೆ. ಅಂದರೆ ಡೈಲಾಗ್ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಬರೆದಿರೋ ಅಂತ ಅಂದರೆ ನಾನು ಇಡೀ ಗರುಡ ಗಮನ ಸಿನಿಮಾ 60 ಪೇಜಿಗೆ ಬಂದರೆ, ಇದು ಮೇ ಬಿ ಒಂದು 2-3 ಸೀನ್ ಕೇಳಿದ್ರೆ ಒಂದು 10 ಪೇಜಿಗೆ ಬರ್ತಾ ಇತ್ತು. ನಾನು ಹೇಳಿದೆ, ಗುರು ಇದು ಬೇಡ ಗುರು, ಇಷ್ಟು ಡೈಲಾಗು ಬೇಡ ಇದು ಹೇಳಿದ್ದೀನಿ. ಆ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಈ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಜಗಳ ಆಡ್ತಾ ಇದ್ದೆ. ಬಿಕಾಸ್ ಫೈನಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾವೆಲ್ಲರೂ ಕೂಡ ಒಂದೇ ಗೋಲಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆ ಗೋಲ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗಬೇಕು. ಯಾಕಂದರೆ ಎಲ್ಲ ಟೈಮಲ್ಲಿ ಅವಕಾಶ ಸಿಗಲ್ಲ. ಅಂದರೆ ಇಷ್ಟು ಅಂದರೆ ವಿಜಯ್ ಸರ್ ಇರ್ಬೋದು, ಭಾವನಾ ಅವರಿದ್ದಾರೆ, ಜೊತೆಗೆ ನಮ್ಮೆಲ್ಲ ಹುಡುಗರಿದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ರಿತನ್ಯ ಇದ್ದಾಳೆ, ಜೊತೆಗೆ ಮಗ ನೀನಿದೆಯಾ, ಮಾಂತೇಸ ನೀನಿದೆಯಾ. ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ದರೆ, ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ. ರಚಿತಾ ರಾಮ್ ಅವರಿದ್ದಾರೆ, ಆಮೇಲೆ ಬೈಬೋದವರು. ಸೊ ಎಲ್ಲರೂ ಇದ್ದಾಗ ಒಂದು ಸಿನಿಮಾ ಗೆದ್ದರೆ ತುಂಬ ಲಾಭ ಇದೆ. ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಸರ್ ಡೈಲಾಗು. ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ, ಅಷ್ಟೇ. ಕೋಲಾರ ಸ್ಲ್ಯಾಂಗ್ ಬಗ್ಗೆ ಸರ್. ಕೋಲಾರ ಸ್ಲ್ಯಾಂಗ್ ಮಂಜ ಅವನು ಈ ಮಗ ನೀನು ಒಂದು ಡೈಲಾಗು ಇಲ್ಲಿ ನಮಸ್ಕಾರಗಳು ಅಲ್ಲಿ ಮುಗಿದಿತ್ತು, ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ. ಬಟ್ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಅವನು. ಅಂದರೆ ಪ್ರತಿ ಸದ್ಯ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಷ್ ಮಾಡಿ, ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ, ಸರಿನಾ ಇದು ಕರೆಕ್ಟಾಗಿ ಬಂತ ಅಂತ. ಸೊ ಥ್ಯಾಂಕ್ ಯು ಮಗ. ಅಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಬಂದಿದೆಯಾ ಅಂತ.
ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು, ಬಹಳ ನನಗೆ ಖುಷಿ ಕೊಟ್ಟಂಥ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರು ದುಡ್ದಂಥ ರೀತಿ ಇದೆಯಲ್ವಾ, ನಂಗೆ ಬಹಳ ಖುಷಿ ಆಯಿತು. ಸ್ವಾಮಿಗೂ ಬಹಳ ಒಳ್ಳೇದಾಗಲಿ ಅಂತ ಕೇಳ್ತಾ ಅಷ್ಟೇ ಅಲ್ವಾ, ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನೀವು ವೇದಿಕೆ ಮೇಲೆ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು, ಅದು ಸಾರಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದರೆ ಒಂದು 20 ವರ್ಷದ ಮುಂಚೆ ನಂತಾಗಿರೋದು 15 ರೂಪಾಯಿ ಎರಡೇ ಟೊಮೊಟೊ ಕಾಣೋಣ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವರು ಬಂದರು. ಅವತ್ತು ನನ್ನನ್ನು ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡಿರೋದು ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಂಗಾಗಿ ನಮ್ಮನ್ನು ಆಡ್ಕೊಂಡಂಥ ಎಲ್ಲ ಮಹಾಶಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು. ಕಪ್ಪು ಮೊಟ್ಟೆ ನೋಡಿ, ಎರಡೂ ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗುತ್ತೆ. ಸೊ ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು, ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರಲಿ, ಅದು ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕೆಂದರೆ ನೀವು ಇಲ್ಲಿ ಬಂದಾಗ, ನಾವು ಫಸ್ಟ್ ಇದನ್ನು ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದ್ದೆ ಅದು. ಹಿಂದೆ ನಾವಿಬ್ಬರು ಅನುಭವಿಸಿದಂಥ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಆವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಲ್ಲಿ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಷಲ್ ಹೊಡಿಸ್ತೀಯ ಅಂದಮೇಲೆ ಯಾಕಪ್ಪ ಹೆದರ್ಕೋಬೇಡ. ಅದು ಇದ್ದಿದ್ದೆ, ಅದು ಅಂಟು ಕಾಯಿಲೆ ಮನುಷ್ಯನಿಗೆ ಯಾವತ್ತಿದ್ದು, ಬಿಟ್ಬಿಡ್ಬೇಕು, ಅದನ್ನು ತಲೆಗೆ ಹಾಕ್ಕೋಬಾರ್ದು. ಚಟನ್ ತುಂಬ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು, ಯಾಕೆ ನಾನು ಎಲ್ಲರನ್ನೂ ಮಾತಾಡಬೇಕು. ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದುಕೊಟ್ಟಂಥ ಜಡೇಶ್, ನಿಮ್ಗೆ ದೊಡ್ಡ ಧನ್ಯವಾದ. ಕಥೆನ ಸೆಲೆಕ್ಟ್ ಮಾಡಿದಂಥ ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ. ಹೌದಾ, ಅವ್ರ ಮಗ ಕೇಳ್ತಾರೆ, ಸರಿ ಹೇಳು, ದಯವಿಟ್ಟು ಹೇಳು. ಯಾಕೆಂದರೆ ಈ ಕತೆ ಹೆಂಗೆ ಆಯಿತು ಅನ್ನೋದನ್ನು ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಜರ್ನಿ. ಅಬೌಟ್ 2 years ನಾನು ಜಡೇಶ್ ಒಟ್ಟಿಗೆ. ಜಡೇಶ್ ಏನು ನೋವು ತಿಂದರು, ಎಷ್ಟು ಅನುಭವಿಸಿದ್ರು, ಹೆಂಗೆ ಒಂದು ಪುಟ್ಟು ಮಗು ಥರ ಹತ್ಬಿಟ್ರು, ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತಿನ ದಿವಸ ನಾನು ಎಂಥ ದಡ್ರ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೆ ಮನಸ್ಸಲ್ಲಿ. ಆದರೆ ಇಲ್ಲ, ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ್ದೆ ಅನ್ನೋಕ್ಕೆ, ಅವ್ರಿಗಿನ್ನ ನೀನು ದೊಡ್ಡವರಾದ ಕಣಪ್ಪ, ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ದೊಡ್ಡವನಾದೆ ನೀನು. ಸತ್ಯಪ್ರಕಾಶ್ ಅವ್ರ ಬಗ್ಗೆ ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ. ಅವ್ರು ಒಂದೇ, ನಾನು 23ಕ್ಕೆ ಬರ್ತೀನಿ, ಅವ್ರು ಯಾರು ಬರಲಿ, ನಾನು ಬಂದೇ ಬರ್ತೀನಿ, ಏನಿವಾಗ ಈ ಹಠಾನೇ ನಮ್ಮನ್ನು ಕರ್ಕೊಂಬಂದಿರೋದು. ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು, ಈ ಮರೆಯಾಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ. ಅದು ಬಿಟ್ಟು ಇನ್ನೆಲ್ಲ ಕಲಾವಿದ್ರಿದ್ರೆ ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತಿಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ. ಇದು ಮಿತ್ರ ಆಗ್ಬೋದು, ಶಿಶಿರ ಆಗ್ಬೋದು, ಹೆಸರಪ್ಪ ಮಹಾಂತೇಶ, ನಮ್ಮ ಭಾವನಾ ಅವರು, ಏನಪ್ಪ ಅಭಿ, ಮತ್ತು ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದ, ರಾಕೇಶ್ ಅವನು ಭಯಂಕರವಾದ ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ಅವನಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಾಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡಿದ್ದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ನೀವೆಲ್ಲ ಹೆಗಲು ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದಿಲ್ಲಿ ಇವತ್ತು. ಅದನ್ನು ಹೊರಗಡೆ ಇನ್ನೇನು 23ನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ. ಸೊ ಹಾಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು, ರಚಿತಾ ರಾಮ್ ಅವರು, ನನ್ನ ಮಗಳು ರಿತನ್ಯ, ಮತ್ತು ಮಾಡಿದಂಥ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಮಾತು ಕಡಿಮೆ ಇದ್ರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ, ಶ್ರೀಕಾಂತು, ಮತ್ತು ನಮ್ಮ ಮಂಡ್ಯದ ನಮ್ಮ ಮಂಜು, ಎಲ್ರಿಗೂ ಧನ್ಯವಾದಗಳು. ಮತ್ತು ಇಡೀ ಟೀಮ್, ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ
ನಾವು ಆ್ಯಸ್ ಇಟ್ ಈಸ್ ಈಗ ನಾನು ಶೆಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಏನೋ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವ್ನು ಅವಿನಾಶ್ನಲ್ಲಿ ಅಂತ ಒಂದೇ ಕಣಪ್ಪ. ನಾವು ಸ್ವಲ್ಪ ನಾವೇನು ನಾವು ಯಾರೋ ನಮ್ಮನ್ನು ಅಂದಂದು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಮುಖಾಂತರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಪಿಕೊಂಡ್ರೆ ಬೈದಿರ್ತೀವಿ, ಕ್ಷಮಿಸ್ಬಿಡಿ ದಯವಿಟ್ಟು, ಯಾರೂ ತಪ್ಪು ತಿಳ್ಕೊಬಿಡಿ. ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು. ನನಗೆ ಇದರ ಜೊತೆಯಲ್ಲಿ ನನಗೊಂದೇ ಆಸೆ ಐತಿ, ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೊಟ್ಟೆ ಕಥೆ ಎಲ್ಲ ನೋಡಿ, ಎಂಥ ಕಲಾವಿದನಯ್ಯ, ಎಷ್ಟು ಡೇರ್ನೆಸ್ ಇವನಿಗೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನೋ ಅಂದ್ಕೊಂಡಿದ್ದು ಅಂದರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನಾನು ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸ್ದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಈಸ್ ಅ ಮ್ಯಾಗ್ನೆಟ್. ಆ ಒಂದು ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಹೋಗಿ ಹಿಂಗೆ ಅಂಟ್ಕೊಬೇಕು ಅನಿಸುತ್ತೆ. ಆ ಥರ ಒಂದು ಶಕ್ತಿ ಇರುವಂಥ, ಆ ಥರ ಒಂದು ಬ್ಲೆಸ್ಸಿಂಗ್ ಇರುವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ. ಶೆಟ್ರು ಮಾತಾಡೋದು ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ, ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ. ಇವತ್ತಿಂದ ಪ್ರಮೋಷನ್ ಇಬ್ಬರೂ ಅಪ್ ಟು 23ವರೆಗೂ ಬಿಡೋದು ಬೇಡ. ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ, ಬನ್ನಿ, ಒಟ್ಟಿಗೆ ಸಖತ್ತಾಗಿರುತ್ತೆ, ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ. ಒಂದು ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂಥ ಜಡೇಶ್, ನಾನು ಕೂಡ ನಿಮ್ಗೆ ತುಂಬ ಆಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ, ನಿನಗೂ ಕೂಡ ಚಿರಋಣಿಯಾಗಿರ್ತೀನಿ. ಸತ್ಯಪ್ರಕಾಶ್ ಸರ್, ಒಂದೇ ಒಂದು ಕಿವಿ ಮಾತು ನೋಡಿ, ಇವಾಗಲೂ ಹೇಳ್ತೀನಿ, ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆಗೆ ರೆಡಿ ಮಾಡ್ಕೊಳ್ಳಿ. ಅಲ್ಲಲ್ಲ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಹಿಂಗೇ, ಕಾಂಬಿನೇಷನ್ಗಳು ಕಟ್ಟಿ ಹೊಡೆದಾಗ, ಕಟ್ಟಿ ಒಂದು ಮ್ಯಾಚ್ ಹೊಡಿತೀವಲ್ಲ, ಟಕ್ಕಂತ ಎಲ್ಲ ಪ್ಲೇಯರ್ಸು ದೂರ ಆಗೋಗ್ಬಿಡ್ತೀವಿ. ಆ ದೂರ ಆಗಿರೋದೇ ನಮ್ಮ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ, ನಿರ್ದೇಶಕನ ಬಿಡಬೇಡಿ, ಚೆನ್ನಾಗಿ ಸಾಕೊಳ್ಳಿ. ಯಾಕಂದರೆ ನೀವು ನಾಟಕ ಮಾಡಲ್ಲ, ಮೋಸ ಮಾಡಲ್ಲ, ಸ್ವಲ್ಪ ಮುನ್ಸ್ಕೊತೀರಾ, ಇಲ್ಲ ಫೋನ್ ಎತ್ತಲ್ಲ, ಇಲ್ಲ ಕೈಗೆ ಸಿಕ್ಕಲ್ಲ, ಮೂರೇ ತಾನೇ. ಇದು ನಮಗೆ ಕಾಮನ್ ಆಗ್ಬಿಟ್ಟಿದೆ. ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ, ನೀವು ದಿಲ್ದಾರ್, ನೀವು ನಿಮ್ಮ ದಿಲ್ಲಿಗೆ ನಾನು ಹ್ಯಾಟ್ಸ್ ಆಫ್, ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಯಾರು ಬಂದ್ರೂ ನಾನು ನಿಂತ್ಕೊತೀನಿ ಅಂತೀರಲ್ಲ, ಅದೇ ನಿಮ್ಮ ದೊಡ್ಡ ಶಕ್ತಿ. ಸೊ ಹಂಗಾಗಿ ಇವಾಗಲೇ ಜಡೇಶ್ನ ಲಾಕ್ ಮಾಡಿ, ಬೀಗದ ಕೈಯೆಲ್ಲ ನಾವಿದ್ದೀವಿ, ನಮ್ಮನ್ನು ಯೂಸ್ ಮಾಡಿ, ಬಿಡಬೇಡಿ. ಸ್ವಾಮಿ ಬಗ್ಗೆ, ಸ್ವಾಮಿ ಜೊತೆಯಲ್ಲಿ ಕರ್ಣ, ಸ್ವಾಮಿ ಗೊತ್ತಿಲ್ಲ, ಅವ್ನು ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ, ತುಂಬ ರುಚಿ ಅಂತಾರಲ್ಲ, ಹಂಗೆ ಎಲ್ಲ ಕೊಟ್ಟಿದ್ದೀವಿ, ಇದರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ ಪ್ರೊಡ್ಯೂಸರು. ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ, ಅದೇನೋ ಗೊತ್ತಿಲ್ಲ, ಅದೊಂದು ಮ್ಯಾಜಿಕ್ ಅದು. ಅಷ್ಟು ಅದ್ಭುತವಾಗಿ ನನಗೊಬ್ಬ ತಮ್ಮ ಅವನು. ಸೊ ಹಂಗಾಗಿ ನಾನು ಇವನು ಅಂತ ಮಾತಾಡ್ತೀನಿ, ಯಾಕಂದರೆ ಅವ್ನು ಚಿಕ್ಕವನಿಂದ ನಾನು ನೋಡಿದ್ದೀನಿ. ಜೊತೆಯಲ್ಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ, ಅದ್ರ ರಿಸಲ್ಟೇ ನಮ್ಮ ಈ ಟೀಸರ್ ಆಗ್ಬೋದು, ಸಿನಿಮಾ ಆಗ್ಬೋದು. ಅದ್ಭುತವಾದ DOP ನಮ್ಮ ಸ್ವಾಮಿ. ಒನ್ಸ್ ಅಗೇನ್ ಕರ್ಣ, ನೀನು ಕೂಡ ಬಂದಿಲ್ಲ, ಸರಿ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆ ಗೆಳೆಯನಾದ ಸುಧಾಕರ್ ಆಚೆ ಬರಲ್ಲ, ಬಾಯ್ಲಿ ಸುಧಾಕರ್, ಬಾಯ್ಲಿ ಸುಧಾಕರ್ ಆಚೆ ಬರಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ, ಬರೀ ಜಡೇಶಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀಯ ನೀನು. ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅದ್ಭುತವಾದ ಮನುಷ್ಯ. ತುಂಬ ಖುಷಿ ಆಗುತ್ತೆ ಶೆಟ್ಟರ್ ನನಗೆ. ಏನನ ಆಗಲಿ ಆತನ ಪಾಡ್ಗ ಆತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು. ನಿಜವಾಗ್ಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು. ಸಿಗೋದು ಕಷ್ಟ ನಮಗೆ, ಏನು ಮಾಡೋದು.
ಈ ಅಷ್ಟು ಭಯಂಕರವಾದ ಕಾಲ ಇವಾಗ. ನನಗೊಂದು 2-3 ಕೋಟಿ ದಯವಿಟ್ಟು. ಈ ಮಧ್ಯೆ ಇನ್ನೂ 2-3 ಸಾಂಗ್ ರಿಲೀಸ್ ಮಾಡ್ತೀವಲ್ಲ, 3 ಸಾಂಗ್ ರಿಲೀಸ್ ಮಾಡ್ತೀವಿ. 13ನೇ ತಾರೀಕು ಯಾವ ಸಾಂಗಪ್ಪ? 13ನೇ ತಾರೀಕು ನಿಂಗವ್ವ ನಿಂಗವ್ವ ಅಂತ ತುಂಬ ಒಳ್ಳೆಯ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅವತ್ತು ಕೂಡ ಹಿಂಗೆ ಎಲ್ಲರೂ ಹೀಗೆ ಸೇರಿ ಅದನ್ನು ಎಂಜಾಯ್ ಮಾಡೋಣ. ಅದಾದಮೇಲೆ ರಿತನ್ಯದೊಂದು ಸಾಂಗ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಈ ಥರದ ಎಲ್ಲ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ. ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.